ವಿಶ್ವವಾಣಿ ಟಿವಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಮಾಟ, ಮಂತ್ರ, ವಶೀಕರಣ, ಬಾನಾಮತಿ ಇವೆಲ್ಲದರ ಬಗ್ಗೆ ನೀವು ಕೇಳಿರ್ತೀರಾ. ಇವು ರಾಶಿಫಲಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ರಾಶಿಯವರಿಗೆ ಇದು ಪರಿಣಾಮ ಬೀರೋದಿಲ್ಲ, ಇದು ಯಾವಾಗ ವಿನಾಶವಾಗಿ ಕಾಡುತ್ತೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಸರ್, ಈಗ ವೃಷಭ ರಾಶಿ, ಈಗ ಗ್ರಹಗತಿಗಳು ಮಾಟ ಮಂತ್ರಕ್ಕೆ ಸಂಬಂಧ ಇದೆ ಅಂತ ನೀವು ಹೇಳಿದ್ರಿ. ಒಬ್ಬ ವ್ಯಕ್ತಿಯ ಗ್ರಹಗತಿಗಳ ಪ್ರಕಾರ ಮಾಟ ಮಂತ್ರ ಮಾಡಿದಾಗ, ವಾಮಾಚಾರ ಮಾಡಿದಾಗ ಅವರಿಗೆ ಅದು ತಾಗುತ್ತಾ ಅಥವಾ ಇಲ್ಲ ಅಂತ ಹೇಳೋದು ಕೂಡ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ದೀರಾ. ವೃಷಭ ರಾಶಿಯವರ ಮೇಲೆ ಮಾಟ ಮಂತ್ರ ಪ್ರಯೋಗಗಳು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಹೇಗಿರುತ್ತೆ ಅದು ಅಂತ ನೋಡಿ. ವೃಷಭ ರಾಶಿಯವರ ಸಂದರ್ಭ ಹೇಗೆ ಅಂದರೆ, ಒಂದು ಸ್ವಲ್ಪ ಇವರ ನಡೆ ತಪ್ಪಿತು ಅಂತಾದರೂ ಇವರು ತುಂಬ ವಿಲಾಸಿಗಳಾಗ್ಬಿಡ್ತಾರೆ. ಯಾಕೆಂದರೆ ಇವರ ವಿಚಾರದಲ್ಲಿ ಈ ಟೇಸ್ಟ್ಗಳಿದೆಯಲ್ಲ, ಅದು ಅಭಿರುಚಿಯ ಸಂದರ್ಭದಲ್ಲಿ ಸೌಂದರ್ಯವನ್ನು ಆರಾಧಿಸುವಂಥ ಒಂದು ರೀತಿ ಬೇರೆ. ಇನ್ನೇನೋ ಇದರ ನಾವು ಆಲ್ಕೋಹಾಲಿಕ್ ಬಹಳ ಅಂದರೆ ಈ ಸೋಷಿಯಲ್ ಡ್ರಿಂಕ್ಸ್ ದಟ್ಸ್ ಅಂದರೆ ನಾವು ಓಕೆ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಇದ್ದರೂ ಕೂಡ ಅದು ಓಕೆ, ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ಓಕೆ ಅಂತ ಹೇಳ್ಬೋದು. ಅದರ ಅರ್ಥ ಯಾರು ಕುಡಿಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ಆದರೆ ಕೆಲವರು ಅದನ್ನು ಎಡಿಕ್ಟ್ ಆಗಿಬಿಡ್ತಾರೆ. ಇಂಥ ಎಡಿಕ್ಷನ್ಸು ಬಹುಶಃ ಉಳಿದ ರಾಶಿಯವರಿಗೆ ಆಗೋದಿಲ್ಲ ಅಂತಲ್ಲ, ಈ ವೃಷಭ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅದಕ್ಕೆ ಆಗುವಂಥ. ಯಾಕೆಂದರೆ ಇವರ ಅಂತರಂಗದಲ್ಲಿ ಯಾವುದು ಒಂದು ವಿಲಾಸಕ್ಕೆ ಲಸ್ಟಿಗೆ ಬೇಕಾದಂಥ ವಿಚಾರ ಇದೆಯೋ ಅದು ಬೇಗ ಇವರನ್ನು ಏನು ಮಾಡುತ್ತೆ, ಅದು ಟ್ರಿಗರ್ ಮಾಡುತ್ತೆ. ಇದಕ್ಕೆ ಟ್ರಿಗರ್ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಇವರ ರಾಶಿಯಲ್ಲಿರುವಂತಹ ಸೂರ್ಯ ಬಹುಮಟ್ಟಿಗಿನ ಉರಿಯನ್ನು ತಂದಿಡುವಂಥ ಒಂದು ವಿಚಾರದಲ್ಲಿ. ಯಾಕೆಂದರೆ ಕೃತಿಕಾ ನಕ್ಷತ್ರ ಇಲ್ಲಿ ಒಂದು ತನ್ನ ಘಟಕವನ್ನು ಇಟ್ಕೊಂಡಿದೆ. ಹಾಗೆ ರೋಹಿಣಿ ನಕ್ಷತ್ರ, ಈ ರೋಹಿಣಿ ನಕ್ಷತ್ರವೇ ಪ್ರಧಾನವಾಗಿ ವೃಷಭ ರಾಶಿಯವರನ್ನ ಏನು ಮಾಡುತ್ತೆ, ನಾವು ವಿಲಾಸಿಗಳು ಅಂತ ನಾವೇನು ಹೇಳ್ತೀವಿ ಆ ಒಂದು ವಿಚಾರವನ್ನು ಇವರಲ್ಲಿ ತುಂಬುತ್ತೆ. ಹಾಗಾದರೆ ವೃಷಭ ರಾಶಿಯವರೆಲ್ಲರೂ ವಿಲಾಸಿಗಳ ಅಂತ ಕೇಳ್ತಾ ಹೋದರೆ, ಎಗೇನ್ ನಾನು ಹೇಳುವಂಥದ್ದೇನು, 7 ಬಣ್ಣಗಳು, ಈಗ ಕೆಂಪನ್ನಾಗಿ ಗುರುತಿಸುವಂಥ ಒಂದು ಪ್ರಧಾನವಾದಂಥ ಒಂದು ಬಣ್ಣ 7 ಬಣ್ಣಗಳಲ್ಲಿದ್ದರೂ ಕೂಡ ಈ ಕೆಂಪು 1000 ರೀತಿಯ ಕೆಂಪುಗಳಾಗಿ ಅವು ಏನಾಗ್ತವೆ, ತಮ್ಮ ಬೇರೆ ಬೇರೆ ರೀತಿಯ ಒಂದು ಪರಿವರ್ತನೆಯನ್ನು ಕಂಡುಕೊಳ್ತವೆ. ಹಾಗೆ ಈ ವಿಲಾಸ ಬೇರೆ ಬೇರೆ ರೀತಿಯಲ್ಲಿ ಇದು ಬದಲಾಗ್ತಾ ಹೋಗುತ್ತೆ. ಕೆಲವರಿಗೆ ತಾನು ಒಬ್ಬ ಶ್ರೇಷ್ಠವಾದ ನಟನಾಗಬೇಕು ಅಂತಿರುತ್ತೆ, ಕೆಲವರಿಗೆ ನಾನು ಮಾಡೆಲಿಂಗ್ ಕ್ಷೇತ್ರದಲ್ಲಿ ನಾನು ಮಿಂಚಬೇಕು ಅಂತಿರುತ್ತೆ, ಇನ್ನು ಕೆಲವರಿಗೆ ತನ್ನ ಅದ್ಭುತವಾದಂತಹ ಮನೆಯನ್ನು ಕಟ್ಟಿ ಯಾವಾಗಲೂ ಅತಿಥಿಗಳನ್ನು ನಾವು ಸ್ವಾಗತಿಸ್ತಾ ಇರಬೇಕು, ಅಥವಾ ನಾವೆಲ್ಲೋ ಟೂರ್ ಹೋಗಬೇಕು, ಅಥವಾ ನಾವು ಒಳ್ಳೆಯ ಹೋಟೆಲ್ಗಳಲ್ಲಿ ಉಳ್ಕೋಬೇಕು. ಯಾಕೆ ನಮಗೆ ಆ ಒಂದು ಇದು ಬರುತ್ತೆ? ಹಾಗಾದರೆ ಉಳಿದ ರಾಶಿಗಳಿಗೆ ಬರೋದಿಲ್ಲ ಅನ್ನುವಂಥದ್ದು ಇದ್ದರೂ ಕೂಡ ಆ ರಾಶಿಗಳಿಗೂ ಕೂಡ ಈ ಶುಕ್ರನ ಒಂದು ವಿಶೇಷವಾದಂಥ ಒಂದು ಎಡ್ಜ್ ಇದೆ ಅಂತ ಹೇಳಿದ್ರೆ ಅವರು ಕೂಡ ತೋರಿಸ್ತಾರೆ. ಆದರೆ ಈ ಮನೆಯ ಯಜಮಾನನೇ ಶುಕ್ರನಾಗಿರೋದ್ರಿಂದ ಈ ಲಸ್ಟ್ ಬಗ್ಗೆ ತೋರಿಸ್ತಾ ಇರ್ತಾರೆ. ಹಾಗಾಗಿ ಈ ವ್ಯಕ್ತಿಗಳ ವಿಚಾರದಲ್ಲಿ ವಿಶೇಷವಾಗಿ ಕುಜನ ಮತ್ತು ಶುಕ್ರನ ಸಂಯೋಜನೆ ಬಹಳ ಕೆಟ್ಟ ರೀತಿಯಲ್ಲಿ ಆಗಿದೆ ಅಂತಾದರೆ, ಇವತ್ತು ನಾವು ಇತ್ತೀಚಿನ ದಿನಗಳಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಕೇಳ್ತಾ ಇದ್ದೀವಿ. ಹನಿ ಟ್ರ್ಯಾಪ್ ಬಗ್ಗೆ, ಆ ಹನಿ ಟ್ರ್ಯಾಪಿಗೆ ಒಳಗಾಗುವವರು ಅಥವಾ ಹನಿ ಟ್ರ್ಯಾಪನ್ನು ಒಬ್ಬನನ್ನು ಒಳಗೊಳಿಸುವಂತಹ ಮನೋಭಾವನೆ, ನಾನು ಒಬ್ಬನನ್ನು ಹನಿ ಟ್ರ್ಯಾಪಿಗೆ ಅವನನ್ನು ಬೀಳಿಸಬೇಕು ಅನ್ನೋದಾಗಿ ಅವರು ಯಾಕೆ ಯೋಚನೆ ಮಾಡ್ತಾರೆ, ಅಥವಾ ಯಾವುದೋ ಒಂದು ಬೀಳಿಸಲಿಕ್ಕೆ ಬಂದದ್ದಲ್ಲ ಇದು, ಇಲ್ಲಿ ನಾನು ಯಾವುದೋ ಒಂದು ಸುಖವನ್ನು ಪಡಿಬೇಕು ಅಂತ ಅಭಿರುಚಿ ಅವರಿಗೆ ಯಾಕೆ ಬರುತ್ತೆ ಅಂದರೆ, ಇಲ್ಲಿ ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಯಸುವಂಥದ್ದೇನು, ಈ ಹನಿ ಟ್ರ್ಯಾಪ್ನಲ್ಲಿ ಬೀಳುವವರು, ಹನಿ ಟ್ರ್ಯಾಪ್ ಮಾಡಬಹುದಾದಂಥವರು ಒಂದು ರೀತಿಯ ಲಸ್ನಲ್ಲಿರ್ತಾರೆ. ಯಾವುದೋ ಒಂದು ಕಾರಣ, ವೈಯಕ್ತಿಕವಾದಂಥ ಕಾರಣ, ಕೆಲವು ಸೇಡಿದ್ದಿರಬಹುದು, ಕೆಲವು ಪರಿಣಾಮಕಾರಿಯಾದಂಥ ಆರ್ಥಿಕವಾದ ಹಣವನ್ನು ಗಳಿಸಬೇಕು ಅನ್ನೋದಕ್ಕೆ ಆ ಟ್ರ್ಯಾಪ್ನಲ್ಲಿ ಬೀಳಿಸೋದಕ್ಕೆ ಹೋಗ್ಬೋದು. ಹಾಗೆಯೇ ಬೀಳುವವರು ಕೂಡ ಅದು ಹೇಗೆ ಬೀಳ್ತಾರೆ, ಯಾಕೆಂದರೆ ಅವರ ವಿಚಾರದಲ್ಲಿ ಹೊರ ಜಗತ್ತಿನ ಬಾಹ್ಯ ಜಗತ್ತಿನ ಸಂದರ್ಭದಲ್ಲಿ ವಿಚಿತ್ರವಾದಂತಹ ಒಂದು ಬೌದ್ಧಿಕವಾದಂಥ ಶಕ್ತಿಯನ್ನು, ಜ್ಞಾನದ ಕೇಂದ್ರವನ್ನು ಅವರು ಪಡೆದಿರ್ತಾರೆ. ಆದರೆ ಆ ಒಂದು ವಿಚಾರದಲ್ಲಿ ಆ ಟ್ರ್ಯಾಪ್ ಆದಾಗ ಯಾಕೆ ಅವರಿಗದು ಅವರ ಗಮನಕ್ಕೆ ಬರೋದಿಲ್ಲ? ಇಂತಹ ವಿಚಾರಗಳು, ಸೂಕ್ಷ್ಮವಾದಂಥ ವಿಚಾರಗಳು ಚಂದ್ರನ ಕಾರಣಕ್ಕಾಗಿ ಈ ರಾಶಿಯವರಿಗೆ ವಿಶೇಷವಾಗಿ ತೊಂದರೆ ಕೊಡ್ತಾ ಇರುತ್ತೆ. ಅಂದರೆ ಇವರ ಜಾತಕದಲ್ಲಿ
ಚಂದ್ರ ವಿಚಿತ್ರವಾದಂತಹ ವಿಕೃತಿಯನ್ನು ಹೊಂದಿದ್ದಾನೆ ಅಂತಾದರೆ, ಹಾಗಾದರೆ ಕೆಲವು ಸ್ಥಳಗಳಲ್ಲಿ ಚಂದ್ರ ಇದ್ದರೆ ಇವರಿಗೆ ಒಳ್ಳೆಯದೂ ಇರುತ್ತೆ, ಒಳ್ಳೆಯದಿರೋದಿಲ್ಲ ಅಂತಲ್ಲ. ಆದರೆ ಆ ಚಂದ್ರನೇ ಎಲ್ಲ ಒಳಿತುಗಳ ನಡುವೆಯೂ ಆ ರಾಶಿಗೆ ಬೇಕಾದಂತಹ ಕೆಲವು ಶಕ್ತಿಗಳು ಸಿಗದೆ ಹೋದಂತಹ ದಶಾದ ಸಂದರ್ಭ ಈ ವೃಷಭ ರಾಶಿಯವರಿಗೆ ಬಂತು ಅಂತಾದರೆ, ಕೆಲವು ರೀತಿಯ ತಮ್ಮದೇ ಆದಂತಹ ಒಂದು ದೊಡ್ಡ ಹೆಸರನ್ನು ಸಂಪೂರ್ಣವಾಗಿ ಪತನಗೊಳಿಸ್ಕೊಳ್ಳುವಂತಹ ವಿಚಿತ್ರವಾದಂತಹ ಕಾಲಘಟ್ಟಕ್ಕೆ ಅವರು ಹೋಗಿ ಸೇರಿಕೊಳ್ತಾರೆ. ಅಂದರೆ ಇದು ಕೇವಲ ಹನಿ ಟ್ರ್ಯಾಪ್ ಅಂತಲೇ ಅಲ್ಲ ನಾನು ಹೇಳುವಂಥದ್ದು. ಅದು ಹಣಕಾಸಿನ ವಿಚಾರಗಳಿರಲಿ ಅಥವಾ ಇನ್ನೇನೋ ಒಂದು ರೀತಿಯಲ್ಲಿ ನಾನು ಮಾಡಬಲ್ಲೆ ಅನ್ನುವಂತಹ ಒಂದು ವಿಚಾರಕ್ಕಾಗಿ ಈಗ ಕೆಲವರು ಏನು ಮಾಡ್ತಾರೆ, ಈ ವೃಷಭ ರಾಶಿಯ ಜನರಿಗೆ ಸಾಮಾನ್ಯವಾಗಿ ಸಿನಿಮಾದ ಬಗ್ಗೆ ಒಲವುಗಳು ಬರುತ್ತೆ. ತಾವು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಬೇಕು, ಡಿಸ್ಟ್ರಿಬ್ಯೂಟರ್ ಆಗಬೇಕು. ವೃಷಭ ರಾಶಿಯವರದ್ದು ಒಂದೇ ಸೊತ್ತಲ್ಲ ಇದು, ಆದರೆ ಅವರಲ್ಲಿ ಜಾಸ್ತಿ ಬರುವಂತಹದ್ದು. ಇಂತಹ ಎಲ್ಲ ಸಂದರ್ಭಗಳಲ್ಲಿ ಕೆಲವು ರೀತಿಯ ಯಶಸ್ಸನ್ನು ಗಳಿಸ್ತಾ ಇದ್ದಾರಾದರೂ ಕೂಡ ಸರ್ರನೆ ಬರುವಂತಹ ಶನಿಕಾಟಗಳು ಇವರಿಗೆ, ಶನೈಶ್ಚರ ಮೂಲದಲ್ಲಿ ಯೋಚನೆ ಮಾಡುವಂಥದ್ದಾದರೆ ಬಹಳ ಯೋಗಕಾರಕ. ಆದರೆ ಶನೈಶ್ಚರನ ಇಡೀ ಆ ಒಂದು ಕೆಮಿಸ್ಟ್ರಿ ಏನಾಗುತ್ತೆ, ಶನಿ ಕಾಟದ ಸಂದರ್ಭದಲ್ಲಿ ಚಂದ್ರನ ವಿಚಾರವಾಗಿ ವಿವಶವಾಗುವಂಥ ಒಂದು ಸಂದರ್ಭವನ್ನು ಬರೋದರಿಂದ ಶನೈಶ್ಚರ ದುಷ್ಟನಾಗಿಯೇ ವರ್ತಿಸ್ತಾನೆ. ಹಾಗಾಗಿ ಈ ಒಂದು ರಾಶಿಯವರಿಗೆ ವಿಶೇಷವಾಗಿ ಇವರ ಬಟ್ಟೆಯ ಮೂಲಕ, ಇವರು ಧರಿಸುವಂಥ ಬಟ್ಟೆಯ ಮೂಲಕ, ಅದು ಯಾವುದೋ ಒಂದು ಹಳೆಯ ಬಟ್ಟೆ ಆಗಿರಬಹುದು ಅಥವಾ ಇವರು ಕೇವಲ ಸ್ಪರ್ಶಿಸಿದಂಥ ಬಟ್ಟೆಗಳಿರ್ಬೋದು. ಯಾಕೆಂದರೆ ಈ ಬಟ್ಟೆಗಳ ಮೂಲಕವಾಗಿ ಒಬ್ಬ ಏನು ಈ ವಾಮಾಚಾರವನ್ನು ಅಥವಾ ತಂತ್ರವನ್ನು ಮಾಡಬಹುದಾದಂಥವನು ಇವರ ಸಂಪೂರ್ಣವಾದಂತಹ ಒಂದು ಕೆಮಿಸ್ಟ್ರಿಯನ್ನು, ಈಗ ನಾವು DNA ಟೆಸ್ಟ್ ಮಾಡುವಾಗ ಅಥವಾ ಎಲ್ಲೋ ಒಂದು ಕಡೆ ಫಾರೆನ್ಸಿಕ್ ಟೆಸ್ಟ್ ಮಾಡುವಾಗ ನಾವು ಅನೇಕ ವಿಚಾರಗಳನ್ನು ಏನು ಅವರು ಗಮನಿಸ್ತಾ ಇರ್ತಾರೆ. ನಮಗೆ ಗೊತ್ತಿರದಂತೆ ನಮ್ಮ ಕಣ್ಣಿಗೆ ಕಾಣದೆ ಹೋದಾಗ ಅಲ್ಲಿ ಏನೇನೋ ಅಪರಾಧಿಯ ಬಗೆಗಿನ ವಿಚಾರಗಳು ಅಲ್ಲಿ ಇದ್ದಿರುತ್ತೆ, ಅದರ ರೆಸಿಡ್ಯೂ ಇದ್ದಿರುತ್ತೆ. ಅದು ಎಷ್ಟೋ ದಿನಗಳಿಂದ ಇದ್ದರೂ ಕೂಡ ಇವತ್ತು ನಾವು ಅನೇಕ ಟಿವಿಯನ್ನು ಬಹಳ ನಾವು ಇವತ್ತು ಪ್ರತಿನಿತ್ಯ ಕೆಲವು ವಿಚಾರಗಳನ್ನು ಕೇಳೋದ್ರಿಂದ ನಮಗೆ ಅರ್ಥವಾಗುತ್ತೆ. ಯಾವುದೋ ಒಂದು ಸಣ್ಣ ವಿಚಾರವೂ ಕೂಡ ಆ ಒಂದು ವಿಚಾರದ ಮೂಲಕವಾಗಿ ಅಪರಾಧಕ್ಕೆ ಬೇಕಾದಂತಹ ಸಾಕ್ಷ್ಯವನ್ನು ಒದಗಿಸೋ ಹಾಗೆ ಇವರು ಈ ಬಟ್ಟೆಯ ಮೂಲಕವಾಗಿ ಇವರಿಗೆ ಕೇಡು ಬಗೆಯಬಹುದಾದಂತಹ ಕೆಲವು ವಾಮಾಚಾರಗಳು. ಹಾಗಾದರೆ ವಾಮಾಚಾರ ಅಂದರೆ ಏನು? ಈ ವಾಮಾಚಾರ ಹೇಳುವಂಥದ್ದು ನಾನು ಸ್ಪಷ್ಟವಾಗಿ ಹೇಳಿದ್ದೇನು, ಎಡಗೈಯಲ್ಲಿ ನಗ್ನವಾಗಿ ನಡೆಸುವಂತಹ ಪೂಜಾ ವಿಧಾನಗಳೇ. ಕೆಲವರಿಗೆ ಈಗ ಎಲ್ಲರೂ ಸಹಜವಾಗಿರುವಂಥವ್ರು ಯಾರು ನಗ್ನವಾಗಿ ದೇವರನ್ನು ಆರಾಧಿಸಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಒಂದು ವಾಮಾಚಾರದ ಜನ ಅದನ್ನು ಮಾಡ್ತಾರೆ. ಇದನ್ನು ಮೀರಿದಂಥ ಜನ ಏನು ಮಾಡ್ತಾರೆ, ಅವರು ಹೆಣ್ಣಿನ ಸಂದರ್ಭದ ಒಂದು ವಿಶೇಷವಾದಂತಹ ಈ ವಿಪರೀತವಾದಂತಹ ಕಾಮದ ವಿಚಾರದಲ್ಲಿ, ಅಂದರೆ ಈ ಯೋನಿ ಪೂಜೆಗಳ ಮೂಲಕ, ತಂತ್ರಯೋನಿಗಳ ಮೂಲಕ, ಅಂದರೆ ಇವೆಲ್ಲವೂ ಸಾಮಾನ್ಯ ಮನುಷ್ಯನಿಗೆ ಸಾಧ್ಯವಾಗದೇ ಹೋದಂತಹ ವಿಕೃತಿಗಳ ಮೂಲಕವಾಗಿಯೇ ಅವರು ಏನನ್ನು ಮಾಡ್ತಾರೆ, ನೆಗೆಟಿವ್ ಎನರ್ಜಿಯನ್ನು ಎಳ್ಕೊಡೋದಕ್ಕೆ ಹೋಗ್ತಾರೆ. ಈಗ ನಾವು ಪುರಾಣದ ಕಥೆಗಳಲ್ಲಿ ಕೇಳೋದಾದರೂ ಯಾವುದೇ ಒಂದು ದೈವಿಕವಾದಂತಹ ಶಕ್ತಿಯು ಕೂಡ ರಾಕ್ಷಸರನ್ನು ಎದುರಿಸುವಾಗ ಏನಾಗುತ್ತೆ, ಅದು ತಾನೂ ಕೂಡ ಆ ಒಂದು ರಾಕ್ಷಸತ್ವದ ಒಂದು ಮನೋಭಾವದೊಂದಿಗೆ ಅದು ತನ್ನನ್ನು ಹಿಗ್ಗಿಸ್ಕೊಳ್ಳಿಕ್ಕೆ ನೋಡುತ್ತೆ. ನಾವಿವತ್ತು ಎಲ್ಲ ಕಥೆಗಳನ್ನು ದೇವಿಯರ ಬಗ್ಗೆ ಕೇಳುವಾಗ, ರಾಕ್ಷಸರನ್ನು ಕೊಲ್ಲುವಾಗ ಏನಾಗುತ್ತೆ, ದೇವಿಯು ಕೂಡ ಅವಳು ಏನಾಗ್ತಾಳೆ, ತನ್ನ ಆ ದೈವತ್ವದ ಒಂದು ಅಂಶವನ್ನು, ವಿಚಿತ್ರವಾದ ಶಕ್ತಿಯನ್ನು ರಾಕ್ಷಸನಂತೆ ತಾನು ಗೇನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವಳು ಕೂಡ ಬೇರೆ ರೀತಿಯಲ್ಲಿ ತನ್ನನ್ನು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ತಾಳೆ. ಹಾಗಾಗಿ ಈ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದೇನು, ಈ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದೇ ಈ ಒಂದು ಮಾಟ ಮಂತ್ರಗಳಲ್ಲಿ ಅಡಕವಾಗಿ ಇರುವಂಥದ್ದು. ಈ ಟ್ರಾನ್ಸ್ಫಾರ್ಮೇಷನನ್ನು ಅವರು ಮಾಡಬೇಕಾದ್ರೆ ಏನು ಮಾಡ್ತಾರೆ, ಅವರು ಅವರ ಸಹಜವಾದಂಥ ಮನೋಭಾವದಲ್ಲಿ ಇರದೆ ಅಸಹಜವಾದ ಗುಣಧರ್ಮಗಳನ್ನು ತೋರಿಸ್ತಾ ಅವ್ರು ಏನು ಮಾಡ್ತಾರೆ, ಎದುರಾಳಿಯ ಮೇಲೆ ತಮ್ಮ ನಿಯಂತ್ರಣವನ್ನು ಸಾಧಿಸಬೇಕಾದಂಥ ಶಕ್ತಿಯನ್ನು ಅವರು ಪಡ್ಕೊಳ್ತಾರೆ. ಅದು ಬೆಂಕಿಯ ಮೂಲಕ ಪಡ್ಕೊಳ್ತಾರೋ ಅಥವಾ ಒಂದು ನೀರಿನ ಮೂಲಕವಾಗಿ ಪಡ್ಕೊಳ್ತಾರೋ, ಮಾಂಸದ ಮೂಲಕವಾಗಿ ಪಡ್ಕೊಳ್ತಾರೋ, ಅಥವಾ ಆಲ್ಕೋಹಾಲ್ ಮೂಲಕವಾಗಿ ಪಡ್ಕೊಳ್ತಾರೋ, ಅಥವಾ ಇನ್ನೇನೇ ಯಾವುದೋ ಒಂದು ರೀತಿಯ ಕೆಲವು ಪ್ರಾಣಿ ಬಲಿಗಳ ಮೂಲಕವಾಗಿ ಪಡ್ಕೊಳ್ತಾರೋ, ಅದು ಅವರವರ ರೀತಿಯ ವಿಚಾರಗಳನ್ನು ಗಮನಿಸ್ಕೊಂಡಿರುತ್ತೆ. ಸಾಮಾನ್ಯವಾಗಿ ಬಟ್ಟೆಯ ಮೂಲಕವಾಗಿ ವೃಷಭ ರಾಶಿಯವರನ್ನು ಈ ವಾಮಾಚಾರದ ಅಥವಾ ಈ ಒಂದು ವಾಮಾಚಾರ ಮಾಟ ಮಂತ್ರಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ವಾಮಾಚಾರದವರ ರೀತಿಯೇ ಬೇರೆ. ವಾಮಾಚಾರದವರು ಮಾಟ ಮಂತ್ರದವರ ರೀತಿ ನೀತಿಗಳನ್ನು ಗಮನಿಸಿದಾಗ ವಾಮಾಚಾರದವರ ರೀತಿ ನೀತಿಗಳು ತುಂಬ ಡಿಫ್ರೆನ್ಸ್ ಇದೆ. ಆದರೆ ಈ ಮಾಟ ಮಂತ್ರದವ್ರದ್ದು ಏನು ಅಂತಂದರೆ, ಅವರು ಸ್ಮಶಾನದಲ್ಲಿ ಶಕ್ತಿವಂತರಾಗ್ತಾರೆ, ರಾತ್ರಿ ಅವರಿಗೆ ಹೆಚ್ಚಿನ ಶಕ್ತಿ ಬರುತ್ತೆ. ಹಾಗಾಗಿ
ನಮಗೆ ಸಹಜ ನಮ್ಮ ಆಹಾರಕ್ಕಾಗಿ ಬೇಯಿಸಿಕೊಳ್ಳಬಹುದಾದಂತಹ ಅಗ್ನಿಯನ್ನು ಅವರು ಇನ್ನೊಂದು ಸ್ವರೂಪದಲ್ಲಿ ಆ ಅಗ್ನಿಯನ್ನು ವಿಚಿತ್ರ ವಿಕೃತವಾದಂಥ ಸ್ವರೂಪಕ್ಕೆ ತಿರುಗಿಸ್ಕೊಳ್ಳುವುದರ ಮೂಲಕ ವೃಷಭ ರಾಶಿಯವರ ಚಂದ್ರನ ವಿಚಾರವಾದಂತಹ ದೋಷ ಇದ್ದಾಗ ಅದನ್ನು ಆ್ಯಕ್ಟಿವೇಟ್ ಮಾಡುವಂಥ ಒಂದು ಶಕ್ತಿಯನ್ನು ಅವ್ರು ಪಡ್ಕೊಳ್ತಾರೆ. ಇದು ಹೇಗೆ ಪಡ್ಕೊಳ್ತಾರೆ ಅನ್ನುವಂಥದ್ರ ವಿಧಾನಗಳನ್ನು ಡಿಫೈನ್ ಮಾಡುವಂಥದ್ದು ಸ್ವಲ್ಪ ಕಷ್ಟ. ಯಾಕೆಂದರೆ ಹಲವು ವಿಚಾರಗಳನ್ನು ಹೇಳಬಹುದೇ ವಿನ ಅದು ಹೇಗೆ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ ಅನ್ನುವಂಥದ್ದನ್ನು ವಿಶದೀಕರಿಸೋದಕ್ಕೆ ಕೆಲವು ಅದರದ್ದೇ ಆದ ಟೆಕ್ನಿಕಲ್ ಇದರಲ್ಲಿ ಹೇಳುವಂತಹ ಸಂದರ್ಭ ಬಂದಾಗ ಕಷ್ಟ ಆಗುತ್ತೆ. ಆದರೆ ವಿಶೇಷವಾಗಿ ಚಂದ್ರನ ದೋಷ ಇದ್ದಾಗ ಬಟ್ಟೆಗಳ ಮೂಲಕವಾಗಿ ವೃಷಭ ರಾಶಿಯವರ ಮೇಲೆ ಈ ಒಂದು ಪ್ರಯೋಗ ನಡೆಯುವಂಥದ್ದಾದಾಗ ವೃಷಭ ರಾಶಿಯ ಜನ ಅದಕ್ಕೆ ಬಲಿಯಾಗ್ತಾರೆ. ಹೊರತು ಎಲ್ಲ ಸಂದರ್ಭದಲ್ಲೂ ಬಲಿಯಾಗ್ತಾರೆ ಅಂತಲ್ಲ. ಆದರೆ ಆ ಒಂದು ಪರ್ಟಿಕ್ಯುಲರ್ ಆದಂಥ ವಿಶೇಷವಾಗಿ ಶನಿಕಾಟದ ಸಂದರ್ಭದಲ್ಲಿ ಈ ಒಂದು ಮಾಟ ಮಂತ್ರಕ್ಕೆ ವೃಷಭ ರಾಶಿಯವರು ಒಳಗಾಗುವಂಥದ್ದು. ಯಾಕೆಂದರೆ ಆ ಸಂದರ್ಭದಲ್ಲಿ ಚಂದ್ರ ಸಿಕ್ಕಾಪಟ್ಟೆ ವಿಕೃತನಾಗ್ತಾನೆ. ನಾವು ಹೇಳ್ತೇವೆ ಶನಿಕಾಟ ಶನಿ ಅಂತ ಹೇಳ್ತೀವಿ ನಾವು. ಆದರೆ ಶನಿಗಿಂತಲೂ ಘೋರವಾದಂತಹ ಸ್ವರೂಪದಲ್ಲಿ ಚಂದ್ರ ಕಾಡಬಲ್ಲ. ವಿಶೇಷವಾಗಿ ವೃಷಭ ರಾಶಿಯವರನ್ನು ಕಾಡ್ತಾನೆ. ಹಾಗಾಗಿ ಅದರಲ್ಲೂ ಶುಕ್ರ ಮತ್ತು ಮಂಗಳರ ಸಂಯೋಜನೆ ಇದ್ದರೆ ಅದು ವಿರುದ್ಧ ಲಿಂಗಿಗಳ ಮೂಲಕವಾಗಿಯೇ ಪತನವನ್ನು ಕಾಣುವಂತಹ ಒಂದು ವಿಶೇಷಕ್ಕೆ ದಾರಿ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ನಮಗೆ ಅನೇಕ ರೀತಿಯ ಕೆಟ್ಟ ಹೆಸರುಗಳನ್ನು ಅನೇಕ ಸ್ತ್ರೀಯರಿಗೆ ವ್ಯಭಿಚಾರಿಣಿ ಅಂತ ಬರ್ಬೋದು, ಅಥವಾ ಒಬ್ಬ ಪುರುಷನಿಗೆ ತುಂಬ ಹೀನವಾದಂತಹ ಆ ಇದರಲ್ಲಿ ತನ್ನ ಯಾರನ್ನು ಒಂದು ತಾಯಿಯಾಗಿಯೋ ಅಕ್ಕನಾಗಿಯೋ ತಂಗಿಯಾಗಿಯೋ ನೋಡುವಂಥ ಮನೋಭಾವವನ್ನೇ ಹೊಂದಿರದಂಥ ವಿಕೃತ ಕಾಮಿ ಅನ್ನುವಂಥ ಒಂದು ವಿಚಾರಕ್ಕೆ ಅವನನ್ನು ಅಡಕಗೊಳಿಸ್ಬೋದು. ಇಂಥ ದುಸ್ಥಿತಿಗಳು ಬರುವಂಥ ಸಂದರ್ಭ ನಿರ್ಮಾಣ ಆಗುತ್ತೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.